Hey guys, welcome back to my YouTube channel Journey with Sudharanjit. Hey guys, welcome back to my channel. ಇವತ್ತು ನನ್ನ ಹೇರ್ಸ್ಗೆ ನಾನು ಏರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ತುಂಬಾ ಫ್ರೀಝಿ ಆಗಿಬಿಟ್ಟಿದೆ ನನ್ನ ಹೇರು. ನಾನು ಹೇರ್ ಬೊಟಾಕ್ಸ್ ಮಾಡಿಸಿ ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ. ತುಂಬಾ ಗ್ರೋತ್ ಆಗಿದೆ, ಫುಲ್ಲು ವೇವಿ ಆಗಿಬಿಟ್ಟಿದೆ ರೂಟ್ಸ್ ಹತ್ರ ಎಲ್ಲ. ಅದಕ್ಕೆ ನಾನು ಏರ್ ಬೊಟಾಕ್ಸ್ ಮಾಡಿಸ್ಕೊಳ್ಳೋಣ, ಜೊತೆಲಿ ನನಗೆ ಹೇರ್ ಕಲರಿಂಗ್ ಮಾಡಿಸ್ಕೋಬೇಕು ಅಂತ ಅನಿಸ್ತಿದೆ. ತುಂಬ ದಿವಸದಿಂದ ಅನ್ಕೊತಾ ಇದೆ ಮಾಡಿಸೋಣ ಅಂತ, ಬಟ್ ಆಗಲಿಲ್ಲ. ಲಾಸ್ಟ್ ಟೈಮ್ ಮಾಡಿಸ್ಬೇಕು ಅಂತ ಕೇಳಿದಾಗ ಫಸ್ಟು ಹೇರ್ ಬೊಟಾಕ್ಸ್ ಮಾಡ್ಸೋಕ್ಕೆ ಮುಂಚೆ ಹೇರ್ ಕಲರಿಂಗ್ ಮಾಡಿಸಿ ಅಂತ ನಂಗೆ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾನು ಹೇರ್ ಬೊಟಾಕ್ಸ್ ಮುಂಚೆ ಈ ಸಲ ಹೇರ್ ಕಲರಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಹೇರ್ ಬೊಟಾಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ನ್ಯಾನೋ ಕೆರಾಟಿನ್ ಅಥವಾ ಹೇರ್ ಬೊಟಾಕ್ಸ್ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಯಾವ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನನ್ನ ಹೇರ್ ಸ್ಟ್ರಕ್ಚರ್ಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಆ್ಯಸ್ ಯೂಶ್ವಲ್ ಹೋಗ್ತಾ ಇರೋದು ಸ್ಟ್ರೈಟ್ ಸಲೂನ್ಗೆ. ಸೊ ಹೋಗ್ಬಿಟ್ಟು ನಾನು ಯಾವ ಥರ ಹೇರ್ ಕಲರ್ ಮಾಡಿಸ್ಕೊತೀನಿ ಮತ್ತು ಯಾವ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ ಅಂತ ಐ ವಿಲ್ ಅಪ್ಡೇಟ್ ಯು ದೇರ್. ಅಪಾಯಿಂಟ್ಮೆಂಟ್ ನಾನು 11:30ಗೆ ತೊಗೊಂಡಿದ್ದೆ, ಬಟ್ ನಾನು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗಿತ್ತು. ನಾನು ಈ ಸಲ ಹೆನ್ನೂರು ಸ್ಟ್ರೈಟ್ ಸಲೂನ್ಗೆ ಬಂದಿದ್ದೀನಿ. ಹೋದ್ಮೇಲೆ ನಾನು ಹೇರ್ ಸ್ಟ್ರಕ್ಚರ್ ಎಲ್ಲ ಚೆಕ್ ಮಾಡಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಹೇರ್ ಚೆಕ್ ಮಾಡಿದ್ದೆಲ್ಲ ಆದಮೇಲೆ ಫಸ್ಟು ಹೇರ್ ಬೊಟಾಕ್ಸ್ ಮಾಡಿಸ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡಿದ್ರು. ಸೊ ಹೇರ್ ಬೊಟಾಕ್ಸ್ ಮುಂಚೆ ಹೇರ್ ವಾಶ್ ಮಾಡ್ತಾಯಿದ್ದಾರೆ. ಹೇರ್ ಬೊಟಾಕ್ಸ್ ಮಾಡ್ಸೋಕ್ಕೆ ಮುಂಚೆ ಕೂದಲು ಫುಲ್ಲು ಸ್ಕ್ಯಾಲ್ಪು ಡರ್ಟ್ ಎಲ್ಲ ಫುಲ್ ರಿಮೂವ್ ಆಗಿರಬೇಕು. ಹಾಗಾಗಿ 3 times ಹೇರ್ ವಾಶ್ ಮಾಡ್ತಾರೆ. ಈಗ 3rd ಟೈಮ್ ಶಾಂಪೂ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಎವ್ರಿ ಶಾಂಪೂ ಆದಮೇಲೆ 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದೇ ನಮ್ಗೆ ಆಲ್ಮೋಸ್ಟ್ 1/2 hour to 45 minutes ಆಗಿಬಿಡುತ್ತೆ. ಈಗ ಏರ್ ವಾಶ್ ಆಯಿತು, ಕೂದಲು ಡ್ರೈ ಮಾಡಿಬಿಟ್ಟು ನಾರ್ಮಲ್ ಏರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಜಾಸ್ತಿ ಪ್ರೊಸೀಜರ್ ಎಲ್ಲ ಏನೂ ಇರಲ್ಲ ಏರ್ ಬೊಟಾಕ್ಸಲ್ಲಿ, ಸ್ಟ್ರೈಟ್ನಿಂಗು ಸ್ಮೂತ್ನಿಂಗ್ ಥರ ಎಲ್ಲನೂ. ಇದರಲ್ಲಿ ಜಸ್ಟ್ ಒಂದೇ ಒಂದು ಕ್ರೀಮ್ ಅಪ್ಲೈ ಮಾಡ್ತಾರೆ. ಅದು ಅಪ್ಲೈ ಮಾಡಿದಾದಮೇಲೆ 1 hour ಬಿಟ್ಟು ಅದನ್ನೇ ಫುಲ್ಲು ಹೇರ್ ಡ್ರೈ ಮಾಡಿ ಮತ್ತು ಸ್ಟ್ರೈಟ್ನಿಂಗ್ ಮಾಡಿ ಒಂದು ಸ್ವಲ್ಪ 10-15 minutes ಬಿಟ್ಟು ಹೇರ್ ವಾಶ್ ಮಾಡ್ತಾರೆ ಅಷ್ಟೇ. ಮೇನ್ ಇದು ಅಪ್ಲಿಕೇಶನ್, ಇವಾಗ ಈ ಕ್ರೀಮ್ ಅಪ್ಲಿಕೇಶನು ಮತ್ತು ಸ್ಟ್ರೈಟ್ನಿಂಗ್ ಮಾಡೋದೇ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ. ಈ ಕ್ರೀಮ್ ಅಪ್ಲೈ ಮಾಡಿದಾದ್ಮೇಲೆ 1 hour ಹಾಗೆ ಬಿಟ್ಬಿಡ್ತಾರೆ. ಹೆಡ್ ವಾಶ್ ಮಾಡ್ದಿರೇ ಫುಲ್ಲು ಹೇರ್ ಡ್ರೈ ಮಾಡಿಬಿಟ್ಟು ಅದ್ರ ಜೊತೆಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಆವಾಗ ಅದು ನಮಗೆ ಹೇರ್ ಸ್ಟ್ರೈಟ್ನಿಂಗು ಕ್ರೀಮ್ ಎಲ್ಲ ಫುಲ್ಲು ಕೂದಲಿಗೆ ಪೆನಿಟ್ರೇಟ್ ಆಗಿಬಿಟ್ಟು ನಮಗೆ ಆ ಸ್ಮೂತ್ನೆಸ್ ಕೊಡೋದು. ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂದರೆ ಪ್ರೋಟೀನ್ ಟ್ರೀಟ್ಮೆಂಟು, ತುಂಬ ಕೆಮಿಕಲ್ಸ್ ಇರಲ್ಲ ಕಂಪೇರ್ ಟು ಕೆರಾಟಿನ್ ಸ್ಮೂತ್ನಿಂಗ್ ಎಲ್ಲನೂ. ಇದನ್ನು ನಾವು ಮಾಡಿಸ್ಕೊಂಡ್ರೆ ಅಷ್ಟೊಂದು ಹೇರ್ ಡ್ಯಾಮೇಜ್ ಆಗೋದು ಎಲ್ಲ ಏನೂ ಆಗಲ್ಲ ಅಂತಾರೆ. ಬಟ್ ಸ್ಟಿಲ್ ಕೆಮಿಕಲ್ ಟ್ರೀಟ್ಮೆಂಟ್ ಅಂದರೆ ಒಂದು ಸ್ವಲ್ಪ ಅದು ಡ್ಯಾಮೇಜ್ ಇದ್ದೇ ಇರುತ್ತೆ. ಈಗ ಕ್ರೀಮ್ ಅಪ್ಲಿಕೇಶನು ಮತ್ತು 1 hour ಆಯಿತು. ಹೇರ್ ಡ್ರೈ ಮಾಡಿ ಫುಲ್ಲು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದ್ದಾರೆ. ಹೇರ್ ವಾಶ್ ಮಾಡೋಕ್ಕೆ ಮುಂಚೆ ನಾನು ಹೇರ್ ಕಟ್ ಮಾಡಿಬಿಡ್ತೀನಿ ಅಂತ ಹೇಳಿದರು. ಯಾಕಂದರೆ ಈವನ್ನಾಗೆ ಯು ಶೇಪ್ ಕಟ್ ಮಾಡಿಸ್ಕೊಂಡೆ, ಸ್ಟ್ರೈಟ್ನಿಂಗ್ ಎಲ್ಲ ಇದ್ದಾಗ ನಾವು ಲೇಯರ್ಸ್ ಎಲ್ಲ ಕೊಟ್ಟರೆ ಅಷ್ಟು ಲುಕ್ ಬರಲ್ಲ ಅಂತ ಜಸ್ಟ್ ಟ್ರಿಮ್ ಮಾಡ್ತೀನಿ ಅಷ್ಟೇ ಕೆಳಗಡೆ ಅಂತ ಹೇಳಿದ್ರು. ಈ ಪ್ರೊಸೀಜರ್ ಎಲ್ಲ ಮುಗಿಯೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ 5 o'clock ಆಗಿತ್ತು. ಅಷ್ಟೊತ್ತು ಒಬ್ಬರೇ ಕೂತ್ಕೊಂಡು ಮಾಡಿಸ್ಕೋಬೇಕಲ್ಲ ಅಂತ ತುಂಬಾ ಬೋರ್ ಆಗ್ತಾ ಇರುತ್ತೆ. ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡು ಆಲ್ಮೋಸ್ಟ್ 10 months ಆಗಿತ್ತು. ತುಂಬಾ ಗ್ರೋತ್ ಆಗಿತ್ತು. ಹಾಗಾಗಿ ಮತ್ತೆ ನಾನು ರಿಪೀಟ್ ಮಾಡಿಸ್ಕೊತಾ ಇದ್ದೀನಿ ಹೇರ್ ಬೊಟಾಕ್ಸೇನೆ. ಈಗ ಟ್ರೀಟ್ಮೆಂಟ್ ಎಲ್ಲ ಆಯಿತು, ಸ್ಟ್ರೈಟ್ನಿಂಗ್ ಎಲ್ಲ ಆಗಿದೆ. ಈಗ ಹೆಡ್ ವಾಶ್ ಮಾಡ್ತಾ ಇದ್ದಾರೆ. ಹೇರ್ ವಾಶ್ ಆದಮೇಲೆ ಕಲರ್ ಅಪ್ಲಿಕೇಶನ್ ಮಾಡ್ತಾರೆ. ಹಾಗಾಗಿ ಶಾಂಪೂ ಕಂಡೀಷ್ನರ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ವಾಟರಿಂದ ಹೇರ್ ವಾಶ್ ಎಲ್ಲ ಮಾಡಿ ಅದಾದಮೇಲೆ ಕಲರ್ ಅಪ್ಲಿಕೇಶನ್ ಇರುತ್ತೆ ಕೂದಲು ಡ್ರೈ ಆದಮೇಲೆ. ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡಾಗ ನಮ್ಮ ನ್ಯಾಚುರಲ್ ಹೇರ್ ಕಲರ್ಗಿಂತ 1 shade ಲೈಟರ್ ಆಗುತ್ತೆ ಅದು ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾಗ. ಅದನ್ನು ಅವರು ನಮಗೆ ಪ್ರತಿ ಸತಿ ಮಾಡಿಸ್ಕೊಂಡಾಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನನ್ನ ಹೇರ್ ತುಂಬಾ ಅನ್ಈವನ್ ಕಲರ್ ಇತ್ತು ಅಂತ ಗ್ಲೋಬಲ್ ಕಲರ್ ಮಾಡಿಸ್ಕೊತಾ ಇದ್ದೀನಿ, ಫುಲ್ ಈವನ್ ಆಗುತ್ತೆ ಅಂತ. ನಾನು ಚೂಸ್ ಮಾಡಿದ್ದು ಚಾಕ್ಲೇಟ್ ಬ್ರೌನ್ ಅಮೋನಿಯಾ ಫ್ರೀ ಹೇರ್ ಕಲರ್ನ ಅವ್ರು ಸಜೆಸ್ಟ್ ಮಾಡಿದ್ರು. ಸೊ ಎಂಟೈರ್ ಹೇರ್ ಒಂದೇ ಕಲರ್ ಇರುತ್ತೆ. ಇಷ್ಟು ದಿವಸ ನನಗಂತೂ ತುಂಬಾ ಅನ್ಈವನ್ ಇತ್ತು. ಇದು ನನಗೆ ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡಾಗ ಯೂಸ್ ಮಾಡಿ ಅಂತ ಈ ಶಾಂಪೂ ಮತ್ತು ಕಂಡೀಷ್ನರ್ ಸಜೆಸ್ಟ್ ಮಾಡಿದ್ರು. ಅಮೋಜಾ ಅಂತ, ಅಮೋಜಾ ಬ್ರ್ಯಾಂಡ್ ಯೂಸ್ ಮಾಡಿ ನಮಗೆ ಹೇರ್ ಬೊಟಾಕ್ಸ್
ಮಾಡಿದ್ದು. ಹಾಗಾಗಿ ಸೇಮ್ ಪ್ರಾಡಕ್ಟ್ಸೇ ಯೂಸ್ ಮಾಡಿ ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಮಾಡಿಸಿದಾಗ MK ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು. ಈ ಸಲ MKಗಿಂತ ಅಮೋಜಾ ತುಂಬಾ ಚೆನ್ನಾಗಿದೆ ಅಂತ ಈ ಬ್ರ್ಯಾಂಡ್ನ ಸಜೆಸ್ಟ್ ಮಾಡಿದ್ರು. ಕಲರಿಂಗ್ ಆದಮೇಲೆ ಏರ್ ವಾಶ್ ಮಾಡಿ ಹೇರ್ ಡ್ರೈ ಮಾಡಿ ಹೇರ್ ಸೆಟ್ಟಿಂಗ್ ಮಾಡ್ತಾರೆ. ಇಷ್ಟೇ ಇದರಲ್ಲಿ ಈ ಹೇರ್ ಬೋಟಾಕ್ಸಲ್ಲಿ ಪ್ರೊಸೀಜರ್. ಅಂದರೆ ಕೆರೆಟಿನ್ ಅಂದರೆ ಮತ್ತೆ ನಾವು ಹೇರ್ ವಾಶ್ಗೆಲ್ಲ ಹೋಗಬೇಕಾಗುತ್ತೆ. ಇದರಲ್ಲಿ ಏನಿಲ್ಲ, ಸೇಮ್ ಡೇ ಹೇರ್ ವಾಶು ಮಾಡ್ತಾರೆ. ನೆಕ್ಸ್ಟ್ ನಾವು ಸೇಮ್ ಶಾಂಪೂ ಅಥವಾ ಕಂಡೀಷ್ನರ್ ಎಲ್ಲ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೇರ್ ವಾಶ್ ಮಾಡ್ಕೋಬೋದು. 48 hours ಆದಮೇಲೆ ನೀವು ಮನೆಯಲ್ಲೇ ಹೇರ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಅಲ್ಲೇ ಶಾಂಪು ಮತ್ತು ಕಂಡೀಷ್ನರ್ ಪರ್ಚೇಸ್ ಮಾಡಿದೆ. ಹಾಗಾಗಿ ನಾನು ಮನೆಯಲ್ಲೇ ಹೇರ್ ವಾಶ್ ಮಾಡ್ಕೋಬೋದು ಅಂತ. ಇನ್ನು ಪ್ರೈಸ್ ಬಂದು ಹೇರ್ ಬೋಟಾಕ್ಸ್ಗೆ ಇಲ್ಲಿ ಸೇಮ್ ಪ್ರೈಸ್ ಫಾರ್ ಎವ್ರಿ ಹೇರ್ ಲೆಂತು. ಅಂದರೆ 6700 ಪ್ಲಸ್ ಟ್ಯಾಕ್ಸಸ್ ಅಂತ ಇಲ್ಲಿ ಪೇ ಮಾಡಿಸ್ಕೊತಾರೆ. ಆಲ್ಮೋಸ್ಟ್ 7000 ಬರುತ್ತೆ ಅನಿಸುತ್ತೆ. ಅಂದರೆ ಎಷ್ಟೇ ಹೇರ್ ಲೆಂತ್ ಇದ್ರೂ ಸೇಮ್ ಪ್ರೈಸ್ ಇಲ್ಲಿ. ಇನ್ನು ಹೇರ್ ಕಲರ್ ನನಗೆ ಅವ್ರು ಯೂಸ್ ಮಾಡಿದ್ದು ಅಮೋನಿಯಾ ಫ್ರೀ ಹೇರ್ ಕಲರ್. ಅದಕ್ಕೆ 5500. ಮತ್ತು ಶಾಂಪು ಮತ್ತು ಕಂಡೀಷ್ನರ್ ಅಲ್ಲೇ ನಾನು ಪರ್ಚೇಸ್ ಮಾಡಿದೆ. ಆ ಪ್ಯಾಕ್ ಬಂದು 3600 ಸಮಥಿಂಗ್. ಸೊ ಇದು ನನ್ನ ಹೇರ್ ಬೋಟಾಕ್ಸ್ ಪ್ರೈಸ್ ಡೀಟೇಲ್ಸು. ತುಂಬ ಜನ ಮತ್ತೆ ಕಮೆಂಟಲ್ಲಿ ಹಾಕ್ತೀರಾ ಅಂತ ನಾನು ಮೊದಲೇ ಈ ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಈ ಸ್ಟ್ರೇಟ್ ಸಲೂನಲ್ಲಿ ಯಾವಾಗಲೂ ಜಾಸ್ತಿ ಕೂದಲಿಗೆ ರಿಲೇಟೆಡ್ ಟ್ರೀಟ್ಮೆಂಟ್ಸೇ ಮಾಡ್ತಾ ಇರ್ತಾರೆ. ಹಾಗಾಗಿ ಏನೂ ಡ್ಯಾಮೇಜ್ ಆಗೋದು ಅದೆಲ್ಲ ಏನೂ ಇರಲ್ಲ. ಕಂಪ್ಲೀಟ್ಲಿ ಅವ್ರ ಮೇಲೆ ಟ್ರಸ್ಟ್ ಮಾಡಿ ನಾವು ಮಾಡಿಸ್ಕೋಬೋದು. ನಮ್ಮ ಕೂದಲಿಗೆ ಏನೇ ಟ್ರೀಟ್ಮೆಂಟ್ ಬೇಕಾದ್ರೂ ಎಲ್ಲ ಫುಲ್ ಟ್ರೀಟ್ಮೆಂಟ್ ಆದಮೇಲೆ ಈ ಥರ ಫಿನಿಶಿಂಗ್ ಬಂದಿತ್ತು ನನ್ನ ಕೂದಲು. ನಾವು ಫಸ್ಟು ಹೇರ್ ವಾಶ್ ಮಾಡಿಸೋವರೆಗೂ ಅಷ್ಟೇ ಇಷ್ಟು ಪೋಕಿ ಸ್ಟ್ರೇಟ್ ಆಗಿರುತ್ತೆ. ಹೇರ್ ವಾಶ್ ಆದಮೇಲೆ ನಮಗೆ ನ್ಯಾಚುರಲ್ ಸ್ಟ್ರೇಟ್ ಕೊಡುತ್ತೆ. ಈ ಥರ ಪೋಕಿ ಸ್ಟ್ರೇಟ್ ಎಲ್ಲ ಅನಿಸಲ್ಲ. ಏನು ಟ್ರೀಟ್ಮೆಂಟ್ ಮಾಡಿಸಿಲ್ಲ, ಸ್ವಲ್ಪ ನ್ಯಾಚುರಲ್ ಆಗಿದೆ ಕೂದಲು ಅನ್ನೋ ಥರ ಕೂದಲು ಚೆನ್ನಾಗಿರುತ್ತೆ. ನಾನು ಹೇರ್ ಟ್ರೀಟ್ಮೆಂಟ್ ರಿಲೇಟೆಡ್ ಆಗಿ ಕಂಪ್ಲೀಟಾಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನಾನು 12:30ಗೆ ಹೋಗಿದ್ದು ನನ್ನ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೆ. ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಇಷ್ಟೊತ್ತು ಪೇಷನ್ಸಿಂದ ಕೂತ್ಕೊಂಡು ಮಾಡಿಸ್ಕೊಂಡು ಬಂದಿದ್ದು. ಬಟ್ ನನಗಂತೂ ಸ್ಯಾಟಿಸ್ಫೈ ಅನ್ನಿಸ್ತು ಹೇರ್ ಬೋಟಾಕ್ಸು. ಮತ್ತು ನನ್ನ ಕೂದಲು ತುಂಬಾ ಅನ್ಈವನ್ ಕಲರ್ ಆಗಿತ್ತು. ಅಂದರೆ ಒಂದು ಸ್ವಲ್ಪ ಕಡೆ ಡಾರ್ಕ್ ಬ್ರೌನ್, ಲೈಟ್ ಬ್ರೌನ್ ಅಂತ ಒಂಥರ ಈವನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನನಗೆ ಫುಲ್ ಒನ್ ಕಲರ್ ಏನಾರ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನಾನು ಚಾಕ್ಲೇಟ್ ಬ್ರೌನ್ ಕಲರ್ ಮಾಡಿಸ್ಕೊಂಡೆ ಎಂಟೈರ್ ಕೂದಲಿಗೆ, ಸೊ ಈವನ್ನಾಗಿ ಕಾಣಿಸ್ಲಿ ಅಂತ. ನೆಕ್ಸ್ಟು ನನಗೆ ಈ ಹೇರ್ ಬಯಲೇಜ್ ಅಥವಾ ಐಲೈಟ್ಸ್ ಮಾಡ್ಕೊಳೋ ಪ್ಲ್ಯಾನ್ಸ್ ಇದೆ. ಸೊ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಫಸ್ಟು ಒಂದು ಈವನ್ ಕಲರ್ ಅಂತ ಮಾಡಿಕೊಂಡ್ರೆ ನೆಕ್ಸ್ಟು ಆ ಥರ ಕಲರ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮತ್ತು ತುಂಬ ಡ್ಯಾಮೇಜು ಆಗಲ್ಲ. ಇದು ಅಮೋನಿಯಾ ಫ್ರೀ ಹೇರ್ ಕಲರ್ ಮಾಡಿಸ್ಕೊಂಡಿರೋದು. ವಿತ್ ಅಮೋನಿಯಾ ಮಾಡಿಸ್ಕೊಂಡ್ರೆ ಏರ್ ಡ್ಯಾಮೇಜ್ ಮತ್ತೆ ಆಗುತ್ತೆ. ಯಾಕಂದರೆ ಈ ಹೇರ್ ಬೋಟಾಕ್ಸ್ ಎಲ್ಲನೂ ಪ್ರೋಟೀನ್ ಟ್ರೀಟ್ಮೆಂಟ್ ಅಂತಾರೆ. ಬಟ್ ಅದರಲ್ಲೂ ಕೆಮಿಕಲ್ಸ್ ಎಲ್ಲ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಹಾಗಾಗಿ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟರೆ ಲೈಕ್ ಒಂದು 4 months ಆದಮೇಲೆ ನನಗೆ ಮತ್ತೆ ಐಲೈಟ್ಸ್ ಏನಾರ ಮಾಡಿಸ್ಕೊಳ್ಳಿ ಅಂತ ನಂಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಕತ್ಲಲ್ಲಿ ಕಾಣಿಸ್ತಿಲ್ಲ. ನಾನು ನೆಕ್ಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ನಾನು ಯಾವ ಥರ ಕಲರ್, ಅಂದರೆ ಲೈಟ್ ಕಲರೇನೆ, ತುಂಬ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಅನ್ಈವನ್ ಕಲರೆಲ್ಲ ಒಂದು ಈವನ್ನಾಗಿ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಇದಾಗಿತ್ತು ನನ್ನ ಹೇರ್ ಟ್ರೀಟ್ಮೆಂಟ್ ರಿಲೇಟೆಡ್ ವ್ಲಾಗ್. ಏನಾನ ಕ್ವೈರೀಸ್ ಇತ್ತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.